ನಮಸ್ಕಾರ, ನ್ಯೂಸ್ ಎಟ್ 4ಗೆ ಸ್ವಾಗತ. ನಾನು ನವಿತಾ ಜೈನ್. ಮೋದಿ ರೋಡ್ ಶೋಗೆ ವಾರಣಾಸಿಯಲ್ಲಿ ಸಿದ್ಧತೆ. ಬನಾರಸ್ ವಿವಿಯಿಂದ ದಶಾಶ್ವಮೇಧ ಘಾಟ್ ವರೆಗೆ ರ್ಯಾಲಿ. ಮೋದಿ ರ್ಯಾಲಿಗೆ ಟೈಟ್ ಸೆಕ್ಯೂರಿಟಿ. ವಾರಣಾಸಿಯಲ್ಲಿ ನಮೋ ರೋಡ್ ಶೋಗೆ ಕ್ಷಣಗಣನೆ ಆರಂಭ ಆಗಿದೆ. ಕೆಲ ಹೊತ್ತಿನಲ್ಲೇ ವಾರಣಾಸಿಗೆ ಆಗಮಿಸಲಿದ್ದಾರೆ ಪ್ರಧಾನಿ ಮೋದಿ. ಮೋದಿ ನೋಡೋದಕ್ಕೆ ಇಡೀ ರಸ್ತೆಯ ತುಂಬಾ ಜನ ಸಾಗರ ಅಲ್ಲಿ ಸೇರಿದೆ. ಎಲ್ಲೆಲ್ಲೂ ಕೇಸರಿಮಯವಾಗಿ ಬಿಟ್ಟಿದೆ. ಬಿಜೆಪಿಯ ಬಾವುಟಗಳು ರಾರಾಜಿಸ್ತಾ ಇದೆ. ಎಲ್ಲಿ ನೋಡಿದ್ರೂ ಕೂಡ ಅಲ್ಲಿ ಕೇಸರಿ ಬಣ್ಣದ್ದೇ ಕಲರವ. ನೀವು ಗಮನಿಸ್ತಾ ಇದ್ದೀರಾ, ವಾರಣಾಸಿಯ ದೃಶ್ಯವನ್ನ ನಿಮ್ಗೆ ತೋರಿಸುವ ಪ್ರಯತ್ನವನ್ನ ಮಾಡಿದ್ದೇವೆ. ವಾರಣಾಸಿಯಲ್ಲಿ ಈಗಾಗಲೇ ಯಾವ ರೀತಿಯಾದಂತಹ ಒಂದು ಕೇಸರಿಮಯ ಆಗಿದೆ ಅನ್ನೋದನ್ನ ನೀವು ಗಮನಿಸಬಹುದು. ಕಾಶಿಯಲ್ಲಿ ವಿಶ್ವನಾಥನ ಊರಲ್ಲಿ ಜನ ಸಾಗರವೇ ಸೇರಿರುವುದನ್ನು ಗಮನಿಸಬಹುದು. ಇನ್ನು ಕೆಲವೇ ಹೊತ್ತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ, ಮೆಗಾ ರೋಡ್ ಶೋ ಅಂತಾನೆ ಹೇಳಲಾಗ್ತಾ ಇದೆ. 7 ಕಿಲೋಮೀಟರ್ ವರೆಗೂ ನರೇಂದ್ರ ಮೋದಿ ರೋಡ್ ಶೋವನ್ನ ಮಾಡಲಿದ್ದಾರೆ. ಆಲ್ಮೋಸ್ಟ್ ಸಂಜೆಯವರೆಗೂ ಕೂಡ ರೋಡ್ ಶೋ ನಡೆಯಲಿದೆ. ಆ ನಂತರ ಗಂಗಾ ಆರತಿಯನ್ನ ಕೂಡ ನೆರವೇರಿಸಲಿದ್ದಾರೆ. ಗಂಗೆಗೆ ಆರತಿಯನ್ನ ಮಾಡಲಿದ್ದಾರೆ, ಪೂಜೆಯನ್ನ ಸಲ್ಲಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಈ ಹಿನ್ನೆಲೆಯಲ್ಲಿ ರೋಡ್ ಶೋಗೆ ಖುದ್ದು ಅಮಿತ್ ಶಾ ಅವರೇ ನೇತೃತ್ವವನ್ನ ವಹಿಸಿದ್ದಾರೆ. ಅಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರೇ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ಹೇಗಿರಬೇಕು ಅನ್ನೋದರ ಸಂಪೂರ್ಣ ಜವಾಬ್ದಾರಿಯನ್ನ, ಅದರ ಉಸ್ತುವಾರಿಯನ್ನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರೇ ವಹಿಸಿಕೊಂಡಿದ್ದಾರೆ. ನೀವು ಗಮನಿಸಬಹುದು, ಒಂದು ರೀತಿಯಲ್ಲಿ ಈಗ ಅಲ್ಲಿ ಬರೀ ಎಲ್ಲಿ ನೋಡಿದ್ರು ಕೂಡ ಕೇಸರಿಮಯ ಕಾಣ್ತಾ ಇದೆ. ಇನ್ನೊಂದ್ ಕಡೆ ಎಲ್ಲಾ ಕಡೆ ಬಿಜೆಪಿಯ ಬಾವುಟಗಳು ರಾರಾಜಿಸ್ತಾ ಇದೆ. ಒಂದಷ್ಟು ಜನ ಈಗಾಗಲೇ ಕೇಸರಿ ಶಾಲು, ಕೇಸರಿ ಪೇಟವನ್ನ ತೊಟ್ಟಿರೋದನ್ನ ಕೂಡ ನಾವು ಗಮನಿಸಬಹುದು. ಇದು ಈಗ ಸದ್ಯದ ವಾರಣಾಸಿಯ ದೃಶ್ಯವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ವಾರಣಾಸಿಯಲ್ಲಿ ಅದರಲ್ಲೂ ಕೂಡ ಬನಾರಸ್ ಯೂನಿವರ್ಸಿಟಿಯಿಂದ ರೋಡ್ ಶೋ ಆರಂಭ ಆಗಲಿದೆ. ಪ್ರಖ್ಯಾತ ಪ್ರಸಿದ್ಧವಾದ ಬನಾರಸ್ ವಿಶ್ವವಿದ್ಯಾಲಯದಿಂದ ಆರಂಭ ಆಗುವಂತಹ ಈ ರೋಡ್ ಶೋ 7 ಕಿಲೋಮೀಟರ್ ಗಟ್ಟಲವರೆಗೂ ಕೂಡ ಸಾಗಿ ದಶಾಶ್ವಮೇಧದಲ್ಲಿ ಪರಿಪೂರ್ಣವಾಗಲಿದೆ. ಆ ನಂತರ ಈ ರೋಡ್ ಶೋ ಆದ ನಂತರ ಪ್ರಧಾನಿ ನರೇಂದ್ರ ಮೋದಿ ಗಂಗಾ ಆರತಿಯನ್ನ ನೆರವೇರಿಸಲಿದ್ದಾರೆ. ಗಂಗಾ ಆರತಿ ಅತ್ಯಂತ ಅದ್ಭುತವಾದಂತಹ ಒಂದು ರೀತಿಯಲ್ಲಿ ಇಡೀ ಒಂದು ದೇಶದ ಜನತೆ ಯಾವಾಗಲೂ ಕಾಯ್ತಾ ಇರುವಂತಹ ಗಂಗಾರತಿಯನ್ನ ಕೂಡ ನೆರವೇರಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಕೆಲವೇ ಕ್ಷಣಗಳಲ್ಲಿ ಆಗಮನ ಆಗಲಿದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಇವತ್ತು ರೋಡ್ ಶೋ ನಡೆಸಲಿದ್ದಾರೆ. ಈ ಒಂದು ಮೆಗಾ ರೋಡ್ ಶೋ ಯಾವ ದಾರಿಯಲ್ಲಿ ಸಾಗುತ್ತೆ ಅಂತ ನಾವು ನಿಮಗೆ ತೋರಿಸುವ ಪ್ರಯತ್ನವನ್ನ ಮಾಡ್ತೀವಿ. ಬನಾರಸ್ ಹಿಂದೂ ವಿವಿಯಿಂದ ಈ ರೋಡ್ ಶೋ ಆರಂಭ ಆಗುತ್ತೆ. ಆ ಸಂದರ್ಭದಲ್ಲಿ ಪಂಡಿತ್ ಮಾಳವೀಯ, ಮದನ್ ಮೋಹನ್ ಮಾಳವೀಯ ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಲಿದ್ದಾರೆ. ಮಾಲಾರ್ಪಣೆ ಆದ ಬಳಿಕ ಈ ಎಲ್ಲ ರೋಡ್ ಶೋಗೂ ಕೂಡ ಚಾಲನೆ ಸಿಗಲಿದೆ. ಅನೇಕ ಘಾಟ್ಗಳನ್ನ ಸಾಗಿ ಹೋಗಬೇಕಾಗುತ್ತೆ. ಅನೇಕ ಪ್ರಾಚೀನ ದೇವಸ್ಥಾನಗಳನ್ನ ಈ ರೋಡ್ ಶೋ ಸಾಗಿ ಹೋಗಬೇಕಾಗುತ್ತೆ. ಲಂಕಾ ಘಾಟ್, ಆನಂದಮಯ್ಯ ಆಸ್ಪತ್ರೆ, ಶಿವಾಲಾ, ಸೋನಾರ್ಪುರ, ಗೋದೌಲಿಯವರೆಗೆ ರೋಡ್ ಶೋ ಆಗಿ ದಶಾಶ್ವಮೇಧ ಘಾಟ್ನಲ್ಲಿ ಈ ರೋಡ್ ಶೋ ಪರಿಪೂರ್ಣವಾಗಲಿದೆ, ಅಂತ್ಯಗೊಳ್ಳಲಿದೆ. ಆ ನಂತರ ಗಂಗಾರತಿಯ ನೆರವೇರಿಸಲಿದ್ದಾರೆ. ಈ ವೇಳೆ ಗಂಗೆಗೆ ಲಕ್ಷಾಂತರ ದೀಪಗಳಿಂದ ಅಲಂಕಾರವನ್ನ ಮಾಡಲಾಗುತ್ತೆ. ದೀಪಗಳಿಂದ ಪೂಜೆಯನ್ನ ನೆರವೇರಿಸಲಾಗುತ್ತೆ. ಇದನ್ನ ನೋಡೋದಿಕ್ಕೇನೆ ಭಕ್ತ ಸಾಗರ ಕಣ್ತುಂಬಿಕೊಳ್ಳುತ್ತೆ. ಯಾಕಂದ್ರೆ ಗಂಗಾರತಿಯ ದೃಶ್ಯವೇ ಅಂತದ್ದು, ಅತ್ಯಂತ ಮೈ ನವಿರೇಳಿಸುವಂತಹ ದೃಶ್ಯಗಳು. ಗಂಗಾರತಿಗೆ ಒಂದು ಆ ಗಂಗೆಗೆ ಆರತಿಯನ್ನ ಮಾಡ್ತಾ ಇದ್ರೆ ಅಥವಾ ಆಕೆಗೆ ಪೂಜೆಯನ್ನ ಮಾಡ್ತಾ ಇದ್ರೆ ಆ ದೃಶ್ಯವನ್ನು ನೋಡೋದಕ್ಕೆ ಅಂತಹ ಸಂದರ್ಭದಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಗಂಗೆಗೆ ಆರತಿಯನ್ನ ಮಾಡ್ತಾ ಇದ್ದಾರೆ. ಬಳಿಕ ವಾರಣಾಸಿಯಲ್ಲಿ ಪ್ರಬುದ್ಧರ ಜೊತೆ ಸಂವಾದವನ್ನ ಕೂಡ ಮಾಡಲಿದ್ದಾರೆ. ಇದು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮದ ಪಟ್ಟಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ವಾರಣಾಸಿಯ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ನ್ಯೂಸ್ 18 ಅಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ತೋರಿಸುವಂತಹ ಪ್ರಯತ್ನ. ಆಲ್ಮೋಸ್ಟ್ 8 ರಿಂದ 10 ರಿಪೋರ್ಟರ್ಸ್ ಕೂಡ ನಮ್ಮ ರಿಪೋರ್ಟರ್ಸ್ ಅಲ್ಲಿಂದ ನೇರ ಸಂಪರ್ಕದಲ್ಲಿ ಇರ್ತಾರೆ. ಅಲ್ಲಿಂದ ಮಾಹಿತಿಗಳನ್ನ ಕೊಡ್ತಾರೆ. ಅಲ್ಲಿರುವಂತಹ ಜನರ ಮಿಡಿತವನ್ನ, ಜನರ ನಾಡಿ ಮಿಡಿತವನ್ನ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಈಗಾಗಲೇ ಸಾಕಷ್ಟು ಜನ, ಕೇವಲ ಉತ್ತರ ಪ್ರದೇಶ ಜನತೆ ಮಾತ್ರ ಇಲ್ಲಿ ಪಾಲ್ಗೊಂಡಿಲ್ಲ. ಬೇರೆ ಬೇರೆ ರಾಜ್ಯಗಳಿಂದ ಜನ ಆಗಮಿಸಿದ್ದಾರೆ. ಬೇರೆ ಬೇರೆ ರಾಜ್ಯಗಳ ಬಿಜೆಪಿಯ
ಸರ್ಕಾರಗಳು ಯಾವುದಿದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆ ರಾಜ್ಯಗಳ ಮುಖ್ಯಮಂತ್ರಿಗಳು ಪಾಲ್ಗೊಳ್ಳಲಿದ್ದಾರೆ. ಹೀಗೆ ಸಾಕಷ್ಟು ವಿಭಿನ್ನತೆಯನ್ನ ಹೊಂದಿರುವಂತಹ ಒಂದು ರ್ಯಾಲಿ, ಮೆಗಾ ರೋಡ್ ಶೋ ಅಂತಾನೆ ಹೇಳಲಾಗ್ತಾ ಇದೆ. ವಿಶ್ವನಾಥನ ಸನ್ನಿಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಮೆಗಾ ರೋಡ್ ಶೋವನ್ನ ಮಾಡಲಿದ್ದು, ನಾಳೆ ನರೇಂದ್ರ ಮೋದಿ ಅವರು ವಾರಣಾಸಿಯಲ್ಲಿ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. पलक बिछाए खड़े हैं देखो, पलक बिछाए खड़े हैं देखो, सब काशी के हम बम बोल रही है अपनी अपनी जगह पे अपनी व्यवस्था गए, तो माना जा रहा है कि अब काउंटडाउन शुरू हो गया, मगर कार्यक्रम 1 घंटे लेकर पर माल्यार्पण करके चलेंगे। हूबहू तस्वीर वैसी ही है। अगर आप देखिए, पिछली बार वो कांग्रेस से अजय राय थे, इस बार भी कांग्रेस से अजय राय है। हालांकि पिछली बार कांग्रेस की जमानत जब्त हो गई थी। ಆಗ್ಲೇ ನಿಮ್ಗೆ ಒಂದ್ ರೀತಿಯಲ್ಲಿ ಮಾಹಿತಿಯನ್ನ ನೀಡಿದ್ವಿ. ಈ ಒಂದು ರೋಡ್ ಶೋ ಹೇಗ್ ಸಾಗುತ್ತೆ, ಯಾವ್ಯಾವ ರಸ್ತೆಗಳಲ್ಲಿ ಸಾಗಲಿದೆ ಅನ್ನೋದನ್ನ ಮತ್ತೊಮ್ಮೆ ಹೇಳುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಆಲ್ಮೋಸ್ಟ್ ನೀವೀಗ ಗಮನಿಸಬಹುದು, ನಾವು ರೋಡ್ ಶೋ ಈಗ ಯಾವ ರೀತಿಯಾಗಿ ಸಾಗುತ್ತೆ ಅನ್ನೋದನ್ನ ತೋರಿಸುವಂತಹ ಪ್ರಯತ್ನವನ್ನ ನಿಮ್ಗೆ ನಾವು ಮಾಡ್ತಾ ಇದ್ದೀವಿ. ಗೋಧೋಲಿಯಲ್ಲಿ, ಅದರಲ್ಲೂ ಕೂಡ ದಶಾಶ್ವಮೇಧ ಘಾಟಲ್ಲಿ ಇದು ಕೊನೆಗೊಳ್ಳಲಿದೆ. ಅದಕ್ಕಿಂತ ಮೊದಲು ನೀವು ಗಮನಿಸಬಹುದು, ಈಗಾಗಲೇ ಹಿಂದೂ ಯೂನಿವರ್ಸಿಟಿ, ಬನವಾಸಿ ಯೂನಿವರ್ಸಿಟಿಯಿಂದ ಈ ರೋಡ್ ಶೋ ಆರಂಭ ಆಗಲಿದೆ. ಆ ಒಂದು ರೋಡ್ ಶೋ ಆರಂಭ ಆದ್ರೆ ಅನೇಕ ಘಾಟ್ಗಳನ್ನ, ಅನೇಕ ದೇವಸ್ಥಾನಗಳನ್ನ ಸಾಗಿ ರೋಡ್ ಶೋ ನಡೆಯಲಿದ್ದು, ಶಿವಾಲಯ ಆಗಿರಬಹುದು, ಸೋನಾಲಿಪುರ ಆಗಿರಬಹುದು, ಹಾಗೇನೆ ದಶಾಶ್ವಮೇಧ ಘಾಟಲ್ಲಿ ಗೋಧೋಲಿಯಲ್ಲಿ ಈ ಒಂದು ರೋಡ್ ಶೋ ಮುಕ್ತಾಯಗೊಳ್ಳಲಿದೆ. ಅದರ ಮಧ್ಯಭಾಗದಲ್ಲಿ ಬೇರೆ ಬೇರೆ ದೇವಸ್ಥಾನಗಳು ಸಿಗುತ್ತೆ, ಘಾಟ್ಗಳನ್ನು ಕೂಡ ಒಂದು ಸಾಗಿ ಈ ಒಂದು ರೋಡ್ ಶೋ ಸಮಾಪ್ತಿಯಾಗುತ್ತೆ. मालवीय जी की प्रतिमा से लेकर गोदौलिया तक चप्पा चप्पा भाजपा है. ನಾಳೆ ನರೇಂದ್ರ ಮೋದಿ ಅವರು ವಾರಣಾಸಿಯಲ್ಲಿ ನಾಮಪತ್ರವನ್ನ ಸಲ್ಲಿಸಲಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ನರೇಂದ್ರ ಮೋದಿ ಅವರು ರ್ಯಾಲಿಯನ್ನ ಮಾಡಲಿದ್ದಾರೆ. ಮೆಗಾ ರೋಡ್ ಶೋ ಇವತ್ತು ಇಡೀ ದಿನ ಇಡೀ ದೇಶದ ಜನರ ಕಣ್ಣು ನೆಟ್ಟಿರೋದು ವಾರಣಾಸಿಯ ಕಡೆಗೆ. ಯಾಕಂದ್ರೆ ಇಡೀ ಒಂದು ದೇಶದ ಪ್ರಧಾನಿ ನಾಳೆ ನಾಮಪತ್ರವನ್ನ ಸಲ್ಲಿಸೋದಕ್ಕಿಂತ ಮುಂಚಿನ ದಿನ ರೋಡ್ ಶೋ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಇಡೀ ದೇಶದ ಜನತೆ, ವಿಶ್ವದ ಜನತೆ ಕುತೂಹಲದಿಂದ ಎದುರು ನೋಡ್ತಾ ಇದೆ. ಅದಕ್ಕಾಗಿ ಎಲ್ಲಾ ಸಿದ್ಧತೆಗಳನ್ನ ಈಗಾಗಲೇ ಮಾಡಲಾಗಿದೆ. ವಾರಣಾಸಿ ತುಂಬೆಲ್ಲ ಈಗ ಜನ ಸಾಗರವಿರೋದನ್ನ ಗಮನಿಸಬಹುದು. ಬ್ಯಾರಿಕೇಡ್ಗಳನ್ನ ಹಾಕಿ ಸೆಕ್ಯೂರಿಟಿಯನ್ನ ಜಾಸ್ತಿ ಮಾಡಿರೋದನ್ನ ನಾವು ಗಮನಿಸಬಹುದು. ಇನ್ನೊಂದು ಕಡೆ ಈಗಾಗಲೇ ಜನ ಸರ್ಕಲ್ ನಲ್ಲಿ ನಿಂತಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಎಲ್ಲಾ ಕಡೆ ಈಗ ನರೇಂದ್ರ ಮೋದಿ ಅವರು ಆಗಮಿಸ್ತಾರೆ ಅನ್ನುವ ಕಾರಣಕ್ಕಾಗಿ ಜನ ಬೆಳಗ್ಗಿನಿಂದನೇ ಅಲ್ಲಿ ವೇಟ್ ಮಾಡ್ತಿರೋದನ್ನ ನಾವು ಗಮನಿಸಿ ಒಂದಷ್ಟು ಅಲ್ಲಿನ ಜನರ ಜೊತೆ ನಮ್ಮ ಅಲ್ಲಿನ ರಿಪೋರ್ಟರ್ಸ್ ಮಾತನಾಡಿಸಿದ್ರು. ಯಾಕೆ ಇಷ್ಟು ಬೇಗನೆ ಬಂದಿದ್ದೀರಾ, ಏನ್ ಕತೆ, ಯಾವ ಕಾರಣಕ್ಕಾಗಿ ಬಂದಿದ್ರಿ ಅಂದಾಗ, ಯಾವ ಬಿಸಿಲನ್ನ ಕೂಡ ಲೆಕ್ಕಿಸದೆ ನಾವು ಬರ್ತೀವಿ, ಯಾಕಂದ್ರೆ ಜನನಾಯಕ, ಒಂದ್ ಕಡೆ ಯುವಕರ ಕಣ್ಮಣಿ ಅಂತ ಹೇಳಿ ಒಬ್ರು ಹೇಳ್ತಾ ಇದ್ರು. ಆ ಕಾರಣಕ್ಕಾಗಿ ಮೋದಿ ಅವರು ಇಲ್ಲಿಂದ ಬರ್ತಾರೆ, ಇಲ್ಲಿ ರೋಡ್ ಶೋ ಮಾಡ್ತಾರೆ ಅಂದ್ರೆ ಇದಕ್ಕಿಂತ ಪುಣ್ಯ ನಮ್ಗೆ ಏನ್ ಬೇಕು, ಅದಕ್ಕಾಗಿ ಬಂದಿದೀವಿ ಅನ್ನುವ ಮಾತನ್ನ ಹೇಳ್ತಾ ಇದ್ರು. ಒಂದ್ ರೀತಿಯಲ್ಲಿ ಈಗ ಇಡೀ ಒಂದು ಉತ್ತರ ಪ್ರದೇಶದ ವಾರಣಾಸಿ ಜನರಿಂದ ತುಂಬಿ ತುಳುಕ್ತಾ ಇದೆ. क्या हुआ सर, बोलिए। इतना गर्मी में शर्ट भी तुम्हारा खुल गया, ये बताओ इतना कब से खड़े हो यहाँ पर मोदी जी की? यहाँ पर मैं 3 घंटे से खड़ा हूँ। आज मोदी जी का दर्शन मुझे पाना है, आज पाना ही शर्त पाना है। और मोदी जी ही एक ऐसे नेता हैं जो इस देश की छवि इन 5 सालों में बदली है और आगे भी बदल सकते हैं। बाकी किसी में ये बताओ, लोग पूछ रहे हैं कि ये जितने लोग यहाँ पर हैं ये भाजपा के कार्यकर्ता हैं? ऑफिस छोड़ के आया हूँ, जी समर्थक हैं। You know the point is this, I think it's an unfair question. देखिए, हम लोगों से इससे नहीं मतलब था
कि कौन आएगा। काशी की जनता यह जान रही है कि हमारे सांसद फिर नरेंद्र मोदी जी ही रहेंगे और वो भारत के प्रधानमंत्री होंगे, क्योंकि विकास का जो काम उन्होंने किया है उसका कीर्तिमान स्थापित कर दिया है। तो ऐसी स्थिति में इसका कोई मतलब ही नहीं रह गया है कि प्रियंका जी आएंगी, अजय राय आएंगे या कोई आएगा। आश्वस्त है काशी की जनता कि हमारे सांसद आ रहे हैं, कल वो नामांकन करेंगे, इस नाते वो जश्न मना रहे हैं, जुलूस जगह जगह निकाल रहे हैं। हम देख रहे हैं कि यहाँ पर लोगों में काफी उत्साह है। केवल बनारस के लोग इसमें शामिल नहीं हैं, अलग अलग राज्यों से भी लोग यहाँ पर आए हैं और उनका ये कहना है कि वो प्रधानमंत्री की झलक देखने और उनके रोड शो में शामिल होने के लिए आए हैं। तो आपको लगता है कि प्रधानमंत्री के इस रोड शो का असर 2014 की तरह पूर्वांचल के बाकी हिस्से पर भी उतनी जोरदार तरीके से पड़ेगा? ये पहले से ही चल रहा है। हम अनेक संसदीय क्षेत्रों में पार्टी ने हमारी ड्यूटी लगाया, वहाँ गया और जाकर के कोई नहीं पूछा कि भैया प्रत्याशी कौन है। हमसे सभी लोगों ने कहा नहीं, हम मोदी जी को वोट देने के लिए तैयार है, मोदी जी को ही वोट देंगे, क्योंकि हमें मालूम है कि देश का विकास भी मोदी जी से होगा और देश की सुरक्षा भी मोदी जी से होगी। इस नाते कोई चिंता की आवश्यकता नहीं है, पूरा देश श्री नरेंद्र मोदी जी के साथ है। बहुत बहुत शुक्रिया। तो नया ये थे केंद्रीय मंत्री शिव प्रताप शुक्ला। ಎಲ್ಲಾ ಕಡೆ ವಾರಣಾಸಿಯಲ್ಲಿ ಕೇಳಿ ಬರ್ತಾ ಇರುವಂತಹ ಒಂದೇ ಘೋಷಣೆ, ನೀವು ಆಗದಿಂದ ಕೇಳ್ತಾ ಇರಬಹುದು, ಹರ ಹರ ಮೋದಿ ಅನ್ನುವಂತಹ ಘೋಷಣೆ ಕೇಳಿ ಬರ್ತಾ ಇದೆ. ಯಾವ ರೀತಿಗೆ ಹರ ಹರ ಮಹದೇವ ಅಂತ ಹೇಳ್ತಾ ಇದ್ರು, ಅದೇ ವಿಶ್ವನಾಥನ ಊರಲ್ಲಿ, ಅದೇ ಮಹದೇವನ ಊರಲ್ಲಿ ಈಗ ಕೇಳಿ ಬರ್ತಾ ಇರುವಂತಹ ಘೋಷಣೆ ಹರ್ ಹರ್ ಮೋದಿ ಅಂತ ಹೇಳಿ. ಈಗಾಗಲೇ ಕೇಂದ್ರ ಸಚಿವರು ಕೂಡ ಮಾತನಾಡ್ತಾ ಇದ್ರು, ಹೇಳ್ತಾ ಇದ್ರು ಇಡೀ ಒಂದು ಪೂರ್ವಾಂಚಲ ಪ್ರದೇಶದಲ್ಲೂ ಕೂಡ ಅಲ್ಲಿ ನಾವು ಈ ಸಲ ಸಾಬೀತು ಮಾಡ್ತೇವೆ. ಒಂದ್ ಕಡೆ ಈಗಾಗಲೇ ಸುರಕ್ಷತೆಯ ದೃಷ್ಟ, ಮತ್ತೊಂದು ಕಡೆ ಅಭಿವೃದ್ಧಿಯ ವಿಚಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಬೇಕು ಅನ್ನೋದನ್ನ ಹೇಳ್ತಾ ಇದ್ರು. ವಾರಣಾಸಿಯಲ್ಲಿ ನಮೋ ಮೆಗಾ ರೋಡ್ ಶೋ ನಡೆಯಲಿದೆ. ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ್ಮೇಲೆ ಅಲ್ಲಿನ ಸ್ಥಿತಿಗತಿ ಯಾವ ರೀತಿಯಾಗಿದೆ, ಜನಸಾಗರ ಯಾವ ರೀತಿಯಾಗಿ ಸಿಗಿದೆ, ಅದರಲ್ಲೂ ಕೂಡ ನಮ್ಮ ಆಲ್ಮೋಸ್ಟ್ 8 ರಿಂದ 9 ರಿಪೋರ್ಟರ್ಸ್ ಕೂಡ ಅಲ್ಲಿ ಇದ್ದಾರೆ, ಪ್ರತಿಕ್ಷಣದ ಮಾಹಿತಿಯನ್ನು ಕೊಡ್ತಾರೆ. ವಾರಣಾಸಿಯಲ್ಲಿ ನರೇಂದ್ರ ಮೋದಿ ಇನ್ನು ಕೆಲವೇ ಕ್ಷಣಗಳಲ್ಲಿ ರೋಡ್ ಶೋವನ್ನ ಆರಂಭ ಮಾಡಲಿರುವ ಹಿನ್ನೆಲೆಯಲ್ಲಿ ಎಲ್ಲಾ ಕಡೆ ಈಗ ಜನಸಾಗರ ಸೇರಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನಕ್ಕಾಗಿ ಅಲ್ಲಿ ಜನ ಕಾಯ್ತಾ ಇರೋದನ್ನ ಗಮನಿಸಿದ್ವಿ. ಬೆಳಗ್ಗಿನಿಂದನೇ ಜನಸಾಗರ ಅಲ್ಲಿ ಸೇರಿಕೊಂಡಿತ್ತು. ಪ್ರಧಾನಿ ನರೇಂದ್ರ ಮೋದಿಯವರ ರೋಡ್ ಶೋಗೆ ಇವತ್ತು ನಾವು ಇರಲೇಬೇಕು, ಕಾಯಲೇಬೇಕು ಅಂತ ಹೇಳಿ ಈಗಾಗಲೇ ಎಲ್ಲ ಕಾರ್ಯಕರ್ತರುಗಳಲ್ಲಿ ಸೇರಿದ್ದಾರೆ. ಕೇವಲ ಉತ್ತರ ಪ್ರದೇಶದ ಜನ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳ ಜನತೆ ಕೂಡ ಅಲ್ಲಿಗೆ ಹೋಗಿದ್ದಾರೆ. ಜೊತೆಗೆ ಈಗಾಗಲೇ ಬಿಜೆಪಿ ಸಿಎಂ ಬೇಜೆ ಯಾರ್ಯಾರು ಇದಾರೋ, ಬಿಜೆಪಿಯ ಸರ್ಕಾರ ಎಲ್ಲಿದೆಯೋ ಆ ಒಂದು ರಾಜ್ಯದ ಸಿಎಂಗಳು ಕೂಡ ಪಾಲ್ಗೊಳ್ಳಲಿದ್ದಾರೆ. ದೇಶದ ಅತಿ ದೊಡ್ಡ ನ್ಯೂಸ್ ನೆಟ್ವರ್ಕ್ ನ್ಯೂಸ್ 18 ಎಲ್ಲಾ ರಾಜ್ಯದ ಪ್ರತಿನಿಧಿಗಳು ಕೂಡ ನಾವು ಗಮನಿಸಬಹುದು. ಹಾಗೆಯೇ ನ್ಯೂಸ್ 18ನ ಪ್ರತಿನಿಧಿಗಳು ಈಗಾಗಲೇ 8 ರಿಂದ 10 ರಿಪೋರ್ಟರ್ಸ್ ವಾರಣಾಸಿಯಲ್ಲಿದ್ದಾರೆ. ಪ್ರತಿಕ್ಷಣದ ಮಾಹಿತಿಯನ್ನ ನಿಮಗೆ ನೀಡಲಿದ್ದಾರೆ. ಅಲ್ಲಿ ಆಗ್ತಾ ಇರುವಂತಹ ಸಿಚುವೇಶನ್ ಏನಿದೆ, ಯಾವ ರೀತಿಯಾಗಿ ಜನಸಾಗರ ಸೇರಿದೆ, ಪ್ರತಿಯೊಂದರ ವಿಶೇಷ ಮಾಹಿತಿಯನ್ನ ಕೂಡ ನ್ಯೂಸ್ 18 ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಒಂದ್ ಕಡೆ ಈಗಾಗಲೇ ಗಮನಿಸಬಹುದು 4 ಕ್ಯಾಮೆರಾಗಳ ದೃಶ್ಯಗಳನ್ನು ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಒಂದ್ ಕಡೆ ಬಿಜೆಪಿ ದಿಗ್ಗಜರು ಸಾಥನ್ನು ಕೂಡ ಕೊಡ್ತಾ ಇದ್ದಾರೆ. ಇಡೀ ಒಂದು ವಾರಣಾಸಿ ಈಗ ಕೇಸರಿಮಯ ಆಗಿರೋದನ್ನ ಗಮನಿಸಬಹುದು. ನಮೋ ಇವತ್ತು 7 ಕಿಲೋಮೀಟರ್ ವರೆಗೂ ಕೂಡ ರೋಡ್ ಶೋವನ್ನ ಮಾಡಲಿರುವಂತಹ ಹಿನ್ನೆಲೆ ಅತಿ ದೊಡ್ಡ ರೋಡ್ ಶೋ ಅಂತಾನೆ ಹೇಳಲಾಗ್ತಾ ಇದೆ. ಎಲ್ಲಾ ಕಡೆ ಹರ ಹರ ಮೋದಿ ಅನ್ನುವ ಘೋಷಣೆಗಳು ನಿಮಗೆ ಕೇಳೋದಕ್ಕೆ ಸಿಗ್ತಾ ಇದೆ. ಜನಸಾಗರ ನೋಡೋದಕ್ಕೆ ಸಿಗ್ತಾ ಇದೆ. ಅಲ್ಲಿನ ಬಾವುಟಗಳು, ಬಿಜೆಪಿಯ ಬಾವುಟಗಳು ರಾರಾಜಿಸ್ತಾ ಇರೋದು ಸಿಗ್ತಾ ಇದೆ. ಎಲ್ಲಾ ಕಡೆ ಕೇಸರಿಮಯ ಆಗಿರೋದು ನಿಮಗೆ ಕಾಣೋದಕ್ಕೆ ಸಿಗ್ತಾ ಇದೆ. ಒಟ್ಟಾರೆ ಈಗ ವಾರಣಾಸಿಯ ರೋಡ್ನಲ್ಲಿ ಒಂದು ಚೂರು ಜಾಗ ಇಲ್ಲದ ಹಾಗೆ ಕಾರ್ಯಕರ್ತರುಗಳು ತುಂಬಿರೋದನ್ನ ನಾವು ಗಮನಿಸುವುದು. ಬನಾರಸ್ ಹಿಂದೂ ಯೂನಿವರ್ಸಿಟಿಯಿಂದ ಈ ಒಂದು ರೋಡ್ ಶೋವನ್ನ ಆರಂಭ ಮಾಡಲಿದ್ದಾರೆ. ಈ ಒಂದು ಬನಾರಸ್ ಹಿಂದೂ ಯೂನಿವರ್ಸಿಟಿಯ ಫೌಂಡರ್ ಆಗಿರುವಂತಹ ಪಂಡಿತ್ ಮದನ್ ಮೋಹನ್ ಮಾಳವೀಯ ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡುವುದರ ಮೂಲಕ ಈ ರೋಡ್ ಶೋನ ಚಾಲನೆ ನೀಡಲಾಗುತ್ತೆ.
ಹಾಗೇನೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರು ಖುದ್ದು ಇದರ ನೇತೃತ್ವವನ್ನು ಕೂಡ ವಹಿಸಿಕೊಂಡಿದ್ದಾರೆ. ಇನ್ನು ಅನೇಕ ಟೆಂಪಲ್ಗಳನ್ನ ಸಾಗಿ, ಉತ್ತರ ಪ್ರದೇಶದ ಅನೇಕ ಟೆಂಪಲ್ಗಳನ್ನ ಸಾಗಿ ಈ ಒಂದು ರೋಡ್ ಶೋ ಅಂತ್ಯವಾಗಲಿದೆ. ಅದರಲ್ಲೂ ಕೂಡ ನರೇಂದ್ರ ಮೋದಿ ಅವರು ವಾರಣಾಸಿಯಲ್ಲಿ ಏನು ಅಭ್ಯರ್ಥಿ ಕಣಕ್ಕಿಳಿದಿದ್ದಾರೆ, ಯಾವ್ಯಾವ ಕ್ಷೇತ್ರಗಳು ಬರುತ್ತೋ ಈ ಒಂದು ವಾರಣಾಸಿಯ ಲೋಕಸಭಾ ಕ್ಷೇತ್ರಕ್ಕೆ, ಆ ಕ್ಷೇತ್ರಗಳಲ್ಲಿ ಇವತ್ತಿನ ರೋಡ್ ಶೋ ನಡೆಯಲಿದೆ. ನಾಳೆ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಆ ನಂತರ ಈ ರೋಡ್ ಶೋ ಆದ ನಂತರ ಗಂಗಾರತಿಯನ್ನು ನೆರವೇರಿಸಲಿದ್ದಾರೆ. ನಂತರ ಸಂವಾದವನ್ನ ಮಾಡಲಿದ್ದಾರೆ. ಇನ್ನು NDA ಆಲ್ಮೋಸ್ಟ್ ಬೇರೆ ಬೇರೆ ರಾಜ್ಯಗಳಲ್ಲಿ ಇರುವಂತಹ ಚೀಫ್ ಮಿನಿಸ್ಟರ್ಗಳು ಕೂಡ ಇದರಲ್ಲಿ ಭಾಗಿಯಾಗಲಿದ್ದಾರೆ. ಇನ್ನು ಗಮನಿಸಬಹುದು, ಒಂದು ರೀತಿಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮೆಗಾ ರೋಡ್ ಶೋ ಆಗ್ತಾ ಇದೆ. ಇನ್ನೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ಇದು. ಸಾಕಷ್ಟು ಜನಜಂಗುಳಿ ಇದೆ. ಅದರಲ್ಲೂ ಕೂಡ SPG ಭದ್ರತೆಯನ್ನು ನಾವು ಗಮನಿಸಬಹುದು. ಪ್ರಧಾನಿ ನರೇಂದ್ರ ಮೋದಿಗೆ ತನ್ನದೇ ಆದಂತಹ ವಿಶೇಷ ಭದ್ರತೆ ಕೂಡ ಇದೆ. ಹಾಗಾಗಿ ಆ ಭದ್ರತಾ ವ್ಯವಸ್ಥೆಯ ಮೂಲಕವೇ ಅವರು ರೋಡ್ ಶೋವನ್ನು ಮಾಡಬೇಕಾಗುತ್ತೆ. ಸೆಕ್ಯೂರಿಟಿಯನ್ನ ನೀವು ಗಮನಿಸಬಹುದು. ಎಲ್ಲಾ ಕಡೆ ಭದ್ರತೆಯನ್ನ ಕೂಡ ಒದಗಿಸಲಾಗಿದೆ. ಸಾಕಷ್ಟು ಪೊಲೀಸರನ್ನಲ್ಲಿ ನಿಯೋಜನೆ ಮಾಡಲಾಗಿದೆ. ವಿಶೇಷವಾದ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಈಗ ಎಲ್ಲಿ ನೋಡಿದ್ರು ಹೇಗೆ ಕೇಸರಿಮಯ ಕಾಣ್ತಾ ಇದೆಯೋ ಅದೇ ರೀತಿಯಾಗಿ ಪೊಲೀಸ್ ಕಣ್ಗಾವಲನ್ನ ಕೂಡ ನೀವು ಗಮನಿಸಬಹುದು. ಅಷ್ಟೇ ಸಂಖ್ಯೆಯಲ್ಲಿ ಪೊಲೀಸ್ ಅಧಿಕಾರಿಗಳಿರೋದು, ಪೊಲೀಸರ ಅಲ್ಲಿ ನಿಯೋಜನೆ ಮಾಡಿರೋದನ್ನ ನೀವು ಗಮನಿಸಬಹುದು. ನೀವೀಗ ನೋಡ್ತಾ ಇರುವಂತಹ ದೃಶ್ಯ ಇದು ವಾರಣಾಸಿಯ ಹಿಂದೂ ಯೂನಿವರ್ಸಿಟಿ, ಹಿಂದೂ ಬನಾರಸ್ ಯೂನಿವರ್ಸಿಟಿಯ ಮುಂಭಾಗದ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. ಆ ಗೇಟ್ ಅನ್ನ ನೀವು ಗಮನಿಸಬಹುದು. ಹಾಗೆಯೇ 101 ಕಮಾನುಗಳನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಹೀಗಾಗಿ ಸಂಪೂರ್ಣವಾಗಿ ಕೇಸರಿಮಯ ಆಗಿರುವಂತಹ ವಾರಣಾಸಿಯಲ್ಲಿ ವಿಶೇಷತೆಗಳನ್ನು ನೀವು ಈಗಾಗಲೇ ಗಮನಿಸ್ತಾ ಇದ್ರ ಆ ದೃಶ್ಯವನ್ನ ನೀವು ನೋಡಬಹುದು. ಇದು ವಾರಣಾಸಿಯ ಹಿಂದೂ ಯೂನಿವರ್ಸಿಟಿ, ಬನಾರಸ್ ಹಿಂದೂ ಯೂನಿವರ್ಸಿಟಿಯ ಮುಂಭಾಗದ ದೃಶ್ಯಗಳನ್ನು ನೀವು ಗಮನಿಸ್ತಿದ್ರ. ಅಲ್ಲಿಂದನೇ ಆರಂಭ ಆಗುತ್ತೆ ಈ ಒಂದು ರೋಡ್ ಶೋ. ಆಮೇಲೆ ಯಾವ್ಯಾವ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಇದೆ ಅಂದ್ರೆ ಕ್ಷೇತ್ರಗಳು ಬರುತ್ತೆ ವಾರಣಾಸಿಗೆ, ಆ ಕ್ಷೇತ್ರಗಳಲ್ಲಿ ರೋಡ್ ಶೋವನ್ನ ನಡೆಸಲಾಗುತ್ತೆ. ಪ್ರತಿ ಒಂದು ರೋಡ್ ಕೂಡ ಜನರಿಂದ ತುಂಬಿ ತುಳುಕ್ತಾ ಇರೋದನ್ನ ನೀವು ಗಮನಿಸಬಹುದು. ಇದು ವಾರಣಾಸಿಯ ಸದ್ಯದ ಚಿತ್ರಣ. ಈಗಾಗಲೇ ಬೆಳಗ್ಗಿನಿಂದನೇ ಜನ ಕಾಯ್ತಾ ಇದ್ದಾರೆ, ಇಷ್ಟೊತ್ತಿಗೆ ಬರ್ತಾರೆ ಪ್ರಧಾನಿ ಮೋದಿ ಅಂತ. 3 ಗಂಟೆಗೆ ಇತ್ತು, ಆನಂತರ 4 ಗಂಟೆಗೆ ಅಂತ ಆಯ್ತು. ಕೆಲವೇ ಕ್ಷಣಗಳಲ್ಲಿ ಈ ಒಂದು ರೋಡ್ ಶೋ ಆರಂಭ ಆಗಲಿದೆ. मोदी के रैली में आए हैं हम लोग देखने। मोदी जी को देखने? हाँ, देखने आए हैं हम लोग का। ನೀವು ನೋಡ್ತಾ ಇರುವ ದೃಶ್ಯ ಇದು ಹಿಂದೂ ಬನಾರಸ್ ಯೂನಿವರ್ಸಿಟಿಯ ಮುಂಭಾಗದಲ್ಲಿ ಜನಸಾಗರ ಸೇರಿರುವುದು. ಯಾಕಂದ್ರೆ ಇಲ್ಲೇ ಆರಂಭ ಆಗುತ್ತೆ ಈ ಒಂದು ರೋಡ್ ಶೋ, ಇಲ್ಲಿಂದನೇ ಆರಂಭಗೊಳ್ಳೋದು. ಹಾಗಾಗಿ ಸಾಕಷ್ಟು ಭದ್ರತೆಯನ್ನ ಒದಗಿಸಲಾಗಿದೆ, ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಇನ್ನೊಂದು ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತೀವಿ. ಯಾವ ರೀತಿಯಾಗಿ ಇಲ್ಲಿ ವೇದಿಕೆಯನ್ನ ಹಾಕಲಾಗಿದೆ ಅನ್ನೋದನ್ನ ನೀವು ಗಮನಿಸಬಹುದು. ಆ ವೇದಿಕೆಯಲ್ಲೇ ಪ್ರಧಾನಿ ಈ ಒಂದು ದೃಶ್ಯಗಳನ್ನ ನೀವು ಗಮನಿಸಬಹುದು. ಇಲ್ಲಿ ಒಂದು ವೇದಿಕೆಯನ್ನ ಕೂಡ ಆಲ್ರೆಡಿ ನಿರ್ಮಾಣ ಮಾಡಲಾಗಿದೆ. ಆ ವೇದಿಕೆಯಲ್ಲಿ ನಿಂತುಕೊಂಡೇ ಈ ಒಂದು ರ್ಯಾಲಿಗೆ ಚಾಲನೆಯನ್ನ ಕೂಡ ನೀಡಲಿದ್ದಾರೆ. ಬನಾರಸ್ ಯೂನಿವರ್ಸಿಟಿಯ ಫೌಂಡರ್ ಆಗಿರುವಂತಹ ಪಂಡಿತ್ ಮದನ್ ಮೋಹನ್ ಮಾಳವೀಯ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ ನಂತರ ಈ ಒಂದು ರೋಡ್ ಶೋಗೆ ಚಾಲನೆ ಸಿಗಲಿದೆ. इसकी सारी तस्वीर नरेंद्र मोदी जी के पास जा रही है. अभी जो सूचना है वो